ಇನ್ನು ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆ, 2 ಕ್ಷೇತ್ರಗಳ ಅಭ್ಯರ್ಥಿಗಳು ಹಿಂದೆ ಫೈನಲ್ ಆಗುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಸರ್ವೆ ವರದಿ ಆಧರಿಸಿ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಸರ್ವೆಯನ್ನ ಆಧರಿಸಿ ಟಿಕೆಟ್ ಫೈನಲ್ ಅಂತ. ಮೇಟಿ ಕುಟುಂಬದಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ? ದಾವಣಗೆರೆಯಲ್ಲಿ ಸಮರ್ಥ್ಗೆ ಟಿಕೆಟ್ ಫಿಕ್ಸ್ ಆಗಿದೆಯಾ ಅಥವಾ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಾ, ಉಲ್ಟಾ ಆಗುತ್ತಾ? ಮಲ್ಲಿಕಾರ್ಜುನ್ ಅವರ ಲೆಕ್ಕಾಚಾರ ಇದೊಂದು ಕುತೂಹಲ ಇದೆ. ನೋಡ್ಬೇಕೀಗ ದಾವಣಗೆರೆ ದಕ್ಷಿಣದಲ್ಲಿ ಏನಾಗುತ್ತೆ ಅಂತ. ಮೇಟಿ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಡ್ತಾರೆ, ಅದರಲ್ಲಿ ಏನು ಡೌಟ್ ಬೇಡ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ಗೆ ಟಿಕೆಟ್ ಸಿಗುತ್ತಾ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಮಣೆ ಹಾಕಲಾಗುತ್ತಾ? ಬಿಕಾಸ್ ಇದನ್ನ ಈ ಟಿಕೆಟ್ ಅನ್ನ ಸಮರ್ಥ ವಿಚಾರದಲ್ಲಿ ಮಾತ್ರ ಸೀಮಿತವಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ಗೆ. ಮುಸ್ಲಿಂ ಸಮುದಾಯ 99% ವೋಟನ್ನು ಹಾಕೊಂಡು ಬರ್ತಾರೆ ಅನ್ನುವಂಥ ನಂಬಿಕೆ ಇರುವಂಥ ಸಮುದಾಯ ಅಸಮಾಧಾನಗೊಂಡ್ರೆ ಅಂತ. ಅದು ದಾವಣಗೆರೆ ದಕ್ಷಿಣದಲ್ಲಿ ಮಾತ್ರ ಪರಿಣಾಮ ಬೀರುವಂಥದ್ದಲ್ಲ. ಅಲ್ಲಿ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ 4-5% ಹೆಚ್ಚು ಕಮ್ಮಿ ಆಗ್ಬೋದು. ಇನ್ನು ಉಳಿದಂಥ ವೋಟ್ಗಳಿಗೆ ಅವರಿಗೆ ಆಪ್ಷನ್ ಇರುವಂಥದ್ದೇ ಕಾಂಗ್ರೆಸ್ಸು. ವೋಟ್ ಹಾಕೇ ಆಗ್ತಾರೆ ಅಂದ್ಕೊಂಡ್ರು ಕೂಡ ಉಳಿದಂಥ ಕ್ಷೇತ್ರಗಳು ಅಥವಾ ಬೇರೆ ರಾಜ್ಯದಲ್ಲಿ ನಡೀತಾ ಇರುವಂಥ ಚುನಾವಣೆ ಇದೇ ಒಂದು ವಿರೋಧ ಪಕ್ಷಗಳಿಗೆ ಅಸ್ತ್ರ ಆಗ್ಬಿಟ್ರೆ ಅನ್ನುವಂಥ ಆತಂಕನೂ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ವಿಚಾರವಾಗಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಏನ್ ಮಾತನಾಡಿದ ನೋಡೋಣ. ಅಷ್ಟೇ ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು. ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಮೇಟಿಯವರು ಅವ್ರ ಮಗನಿಗೆ ಕೊಡಬೇಕು ಅಂತ ಹೇಳಿ. ಮತ್ತು ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಪಕ್ಷದಲ್ಲಿ. ಅವರೆಲ್ಲ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಇಷ್ಟು ದಿವಸ. ಈಗ ಅವರು ನಮಗೂ ಕೊಡಿ ಅಂತೇಳಿ ಕೇಳ್ತಿದ್ದಾರೆ. ಸ್ವಾಭಾವಿಕ ತಪ್ಪೇನದ. ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ, 1 ಗಂಡು ಮಕ್ಳಿದ್ದಾರೆ ಬಾಗಲಕೋಟೆನಲ್ಲಿ. ಅವ್ರು 4 ಜನ ಟಿಕೆಟ್ ಕೇಳ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ಅದು ಎಲ್ಲನೂ ಕೂಡ ಸರಿ ಹೋಗ್ತದೆ. ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದು ಕಡೆ ಏನು ಶಾಮ್ನೂರ್ ಕುಟುಂಬ ನಾವು ನಮಗೆ ನಮ್ಮ ಅವ್ರ ತಂದೆಯವರು ಅದನ್ನು ಇದು ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂಥೇಳಿ ಬೈ ಎಲೆಕ್ಷನ್ದಾಗ ಕೇಳುವಂಥ ಸಹಜ. ಮೇಟಿಗೆ ಕೊಡ್ತಾ ಇಲ್ವ ನಾವು? ಹಾಗೆ ಕೇಳ್ತಾರೆ. ಇನ್ನೊಂದು ಕಡೆ ಮೈನಾರಿಟೀಸು ಕೂಡ ಭಾಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆ ಕೂಡ 60-70 ಸಾವಿರ ವೋಟರ್ಸ್ ಅದರಲ್ಲಿ. ಅವರು ಕೂಡ ಸರ್ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೊಡ್ಬೋದು. ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಈಗ ಹಾಕ್ಬೋದು. ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನು. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆಯೋದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟನ್ನು ಹೈಕಮಾಂಡ್ ಫೈನಲ್ ಮಾಡ್ತಾರೆ, ದಟ್ ಈಸ್ ಫೈನಲ್. ನೋಡ್ತಾ ಇದೀವಲ್ಲ, ಇಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ, ಬಿಕ್ಕಟ್ಟು, ಇಕ್ಕಟ್ಟು ಇದೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ. ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಸಹಜವಾಗಿ ಅಧಿಕಾರದಲ್ಲಿರುವಂಥ ಪಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಗೆಲ್ಲುವಂಥ ಚಾನ್ಸಸ್ 60% ಇರುತ್ತೆ. ಸೊ ಹೀಗಾಗಿ ಟಿಕೆಟ್ಗೋಸ್ಕರ ಲಾಬಿ ಜೋರಾಗಿದೆ. ಆದರೆ ಫಸ್ಟ್ ಟೈಮ್ ಒಂದು ಸಮುದಾಯ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ, ಅವ್ರು ನಮಗೆ ಬೇಕೇ ಬೇಕು ಅಂತ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಇದೇ ಇಕ್ಕಟ್ಟಿಗೆ ಸಿಕ್ಕಾಕ್ಸಿರೋದು ಕಾಂಗ್ರೆಸ್ಗೆ. ಬಾಗಲಕೋಟೆ ಉಪಚುನಾವಣೆ ಅಖಾಡ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ದಂಪತಿ ಸಮೇತ ಸಾಂಕೇತಿಕ ನಾಮಪತ್ರವನ್ನ ಸಲ್ಲಿಸಿರುವಂಥದ್ದು ಚರಂತಿಮಠ ಅವರು. ಬಾಗಲಕೋಟೆ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಪತ್ನಿ ರಾಜೇಶ್ವರಿ ಹಾಗೂ ರಾಜು ನಾಯ್ಕರ GS ಪಾಟೀಲ್ ಭಾಗಿಯಾಗಿದ್ರು. ಮಾರ್ಚ್ 23ರಂದು ಮತ್ತೊಮ್ಮೆ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಚರಂತಿಮಠ ಅವರು. ಆಲ್ಮೋಸ್ಟ್ ಇದು ಒಂದು 6ನೇ ಬಾರಿಗೆ ಅಂತ ಕಾಣಿಸುತ್ತೆ ವೀರಣ್ಣ ಚರಂತಿಮಠ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂಥದ್ದು. ಬಾಗಲಕೋಟೆಯಲ್ಲಿ 3 ಬಾರಿ ಶಾಸಕರಾಗಿದ್ದಂಥವರು 2 ಬಾರಿ ಸೋತಿದ್ದಾರೆ. ಇದು 6ನೇ ಬಾರಿ ಅಂತ ಕಾಣಿಸುತ್ತೆ. ವೀರಣ್ಣ ಚರಂತಿಮಠ ಅವರು ಉಪಚುನಾವಣೆ ಅಖಾಡದಲ್ಲಿ ಧುಮುಕಿದ್ದಾರೆ. ಅವರಿಗೆ ಟಿಕೆಟ್ ಸಿಗುವಂತ ನಿರೀಕ್ಷೆ ಇತ್ತು, ಸಿಕ್ಕಿದೆ. ಎಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. KPCC ಕಚೇರಿಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಒಂದ್ ಕಡೆ ಸಭೆ ಮಾಡ್ತಾ ಇದ್ದಾರೆ. ಆ ಸಭೆ ಲೆಕ್ಕಕ್ಕೆ ಇಲ್ಲ ಅನ್ನುವಂತ ರೀತಿಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಶಾಮ್ನೂರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ.
ಗೊಂದಲ, ಬಿಕ್ಕಟ್ಟು, ಒಳಜಗಳ ಎಲ್ಲವೂ ಕೂಡ ತಾರ್ಕಕ್ಕೇರಿದೆ ಅಂತ ಅಂದ್ಕೊಬೇಕಾ? ಅವರಿಗೆ ಟಿಕೆಟ್ ಅಥವಾ ಕನ್ಫರ್ಮೇಶನ್ ಏನಾದರೂ ಹೋಗಿದೆಯಾ? ಇನ್ನೊಂದ್ ಕಡೆ ಬಾಗಲಕೋಟೆ ವಿಚಾರದಲ್ಲಿ ಏನ್ ನಿರ್ಧಾರ ಆಗ್ತದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿರಾಜ್, ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಕೇವಲ 3 ದಿನ ಮಾತ್ರ ಬಾಕಿ ಇದೆ. 23ರ ಒಳಗಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಿದೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ಇದುವರೆಗೂ 2 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಈಗಾಗಲೇ ಸಮರ್ಥ ಶಾಮನೂರ್ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅವರು ನಾಮಪತ್ರವನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಆದರೆ ಅವ್ರಿಗೂ ಕೂಡ ಬಿ ಫಾರ್ಮನ್ನು ಕಾಂಗ್ರೆಸ್ ಕೊಟ್ಟಿಲ್ಲ. ಇದುವರೆಗೂ ಅಧಿಕೃತವಾಗಿ ಅವರನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿಯೂ ಸಹ ಕಾಂಗ್ರೆಸ್ಗೆ ಬಿಕ್ಕಟ್ಟು ಇದುವರೆಗೂ ಮುಂದುವರೆದಿದೆ. ಇವತ್ತು ಸುರ್ಜೇವಾಲಾ ಅವರು 2 ಸಭೆಯನ್ನು ಪ್ರಮುಖವಾಗಿ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂಥ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಉಪಸ್ಥಿತಿಯಲ್ಲಿ ಸಭೆಯನ್ನು ಮಾಡ್ತಾರೆ. 2 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಯಾರಿಗೆ ಘೋಷಣೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಚರ್ಚೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು, ಬಾಗಲಕೋಟೆ ಕ್ಷೇತ್ರದಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಒಳಜಗಳಗಳು ಹಾಗೇ ಇದ್ದಾವೆ. ಮೇಟಿ ಕುಟುಂಬಕ್ಕೆ ಟಿಕೆಟ್ ಫೈನಲ್ ಆಗಿದ್ರೂ ಕೂಡ ಆ ಒಂದು ಕುಟುಂಬದಲ್ಲಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥದ್ದು ಇದುವರೆಗೂ ಕೂಡ ನಿರ್ಧಾರ ಆಗಿಲ್ಲ. ಅಲ್ಲಿ ಟಿಕೆಟ್ ಘೋಷಣೆಯೂ ಕೂಡ ಆಗಿಲ್ಲ. ಇನ್ನೇನು ದಾವಣಗೆರೆ ದಕ್ಷಿಣದಲ್ಲಿಯೂ ಕೂಡ ಅಲ್ಪಸಂಖ್ಯಾತರು ಟಿಕೆಟನ್ನು ಕೇಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಶಾಮನೂರ್ ಅವರು ಕುಟುಂಬವು ಕೂಡ ಟಿಕೆಟ್ಗೆ ಈಗಾಗಲೇ ಅಂದರೆ ಪಟ್ಟನ್ನು ಹಿಡಿದಿದೆ. ಜೊತೆಗೆ ಸಮರ್ಥ ಶಾಮನೂರು ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಸಭೆಯು ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸುರ್ಜೇವಾಲಾ ಅವರು 2 ಪ್ರಮುಖವಾಗಿರುವಂಥ ಸಭೆಯನ್ನು ಮಾಡ್ತಾರೆ. ಒಂದು ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಉಪಸ್ಥಿತಿಯಲ್ಲಿ ಸಭೆಯನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಶಾಮನೂರು ಕುಟುಂಬವು ಕೂಡ ಹಾಜರಾಗುತ್ತೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗಿದೆ. ಪ್ರಮುಖವಾಗಿ ಎಸ್ ಮಲ್ಲಿಕಾರ್ಜುನ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಉಪಸ್ಥಿತರಿರ್ತಾರೆ. ಸುರ್ಜೇವಾಲಾ ಅವರ ಬಳಿ ತಮ್ಮ ಕುಟುಂಬಕ್ಕೆ, ಅದರಲ್ಲೂ ತಮ್ಮ ಪುತ್ರನಿಗೆ ಟಿಕೆಟನ್ನು ಕೊಡಿಸೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆಯನ್ನು ಮಾಡುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಅದಾದ ನಂತರದಲ್ಲಿ 4 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಪ್ರಮುಖವಾಗಿ 2 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ನಾಯಕರನ್ನ ಕರೆದು ಸುರ್ಜೇವಾಲಾ ಅಲ್ಲಿ ಸಭೆಯನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಉಪಸ್ಥಿತರಿರ್ತಾರೆ. ಇವತ್ತು ಬಹುತೇಕವಾಗಿ ಸುರ್ಜೇವಾಲಾ ಅವರು ಮಾಡುವಂಥ 2 ಸಭೆಯ ಬಳಿಕ ಅಂತಿಮವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಒಂದು ನಿಮಿಷಗಳಲ್ಲಿ ಈ ಒಂದು ಸಭೆಯೂ ಕೂಡ ಅಂದರೆ ಕೌತುಕವಾಗಿ ಇರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ 2 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಚರ್ಚಿತ ವಿಷಯ ಆಗಿದೆ. ಈಗಾಗಲೇ ಶಾಮನೂರು ಕುಟುಂಬಸ್ಥರು ಅಂದರೆ ಸಮರ್ಥನಿಗೆ ಈಗಾಗಲೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಯಿರ್ತಾ ಇದ್ದಾರೆ. ಇದರ ನಡುವೆ ಪಕ್ಷೇತರ ಅಭ್ಯರ್ಥಿಯಾಗಿಯೂ ಕೂಡ ಅವರು ಈಗಾಗಲೇ ಅಲ್ಲಿ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇದರ ನಡುವೆ ಸುರ್ಜೇವಾಲಾ ಅವರ ಸಭೆಯೂ ಕೂಡ ಮಹತ್ವವನ್ನು ಪಡ್ಕೊಂಡಿದೆ. ಸುರ್ಜೇವಾಲಾ ಅವರು ಇವತ್ತು ಯಾರಿಗೆ ಟಿಕೆಟನ್ನು ಕೊಡಿಸ್ತಾರೆ ಅನ್ನುವಂಥದ್ದು ಕೂಡ ಈಗ ಕಾತುರದಿಂದ ಕಾಯಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುವಂಥದ್ದು. ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.